ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ಸನಾತನ ಧರ್ಮದ ಶಕ್ತಿ ಆರಾಧನೆಯಲ್ಲಿ ಸಪ್ತ ಮಾತೃಕೆಯರು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದ್ದಾರೆ. ಲೌಕಿಕವಾಗಿ ತಾಯಿಯ ಮಮತೆಯನ್ನು, ಪಾರಮಾರ್ಥಿಕವಾಗಿ ದುಷ್ಟಶಕ್ತಿಗಳ ಸಂಹಾರಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಸಪ್ತ ಮಾತೃಕೆಯರು ಎಂದರೆ 7 ಜನ ದೈವಿ ತಾಯಂದಿರು. ಪುರಾಣಗಳ ಪ್ರಕಾರ ಪ್ರಮುಖ ದೇವತೆಗಳ ಶಕ್ತಿಗಳೇ ಸ್ತ್ರೀ ರೂಪವನ್ನು ಧರಿಸಿ ಆಯಾ ದೇವತೆಗಳ ಆಯುಧ, ವಾಹನ ಮತ್ತು ಲಕ್ಷಣಗಳೊಂದಿಗೆ ಕಾಣಿಸಿಕೊಂಡಾಗ ಅವರನ್ನು ಮಾತೃಕೆಯರು ಎಂದು ಕರೆಯಲಾಗುತ್ತದೆ. ಸಪ್ತ ಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ. ಸಪ್ತ ಮಾತೃಕೆಯರ ಉಗಮದ ಕುರಿತು ಪುರಾಣಗಳಲ್ಲಿ ಅತ್ಯಂತ ಕುತೂಹಲಕಾರಿ ಮತ್ತು ರೋಚಕವಾದ ಕಥೆಗಳಿವೆ. ಪ್ರಮುಖವಾಗಿ ದೇವಿ ಮಹಾತ್ಮ್ಯೆ, ಮಾರ್ಕಂಡೇಯ ಪುರಾಣದ ಭಾಗ ಮತ್ತು ವರಾಹ ಪುರಾಣಗಳಲ್ಲಿ ಇವರ ಉಗಮದ ವಿವರಣೆಗಳು ಸಿಗುತ್ತವೆ. ಪುರಾಣಗಳಲ್ಲಿ ಈ ಕಥೆಗಳು 2 ವಿಭಿನ್ನ ಸಂದರ್ಭಗಳಲ್ಲಿ ಬರುತ್ತವೆ. 1. ರಕ್ತಬೀಜಾಸುರನ ಸಂಹಾರ ಮತ್ತು ಮಾತೃಕೆಯರ ಉಗಮ. ಇದು ಅತ್ಯಂತ ಪ್ರಸಿದ್ಧವಾದ ಕಥೆ. ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸ ಸೋದರರು ದೇವಲೋಕವನ್ನು ಆಕ್ರಮಿಸಿದಾಗ ದೇವತೆಗಳೆಲ್ಲರೂ ಸೇರಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಆಗ ದೇವಿಯು ತನ್ನ ಶರೀರದಿಂದ ಕೌಶಿಕಿ ಎಂಬ ದೇವಿಯನ್ನು ಸೃಷ್ಟಿಸುತ್ತಾಳೆ. ಯುದ್ಧದ ಸಮಯದಲ್ಲಿ ಶುಂಭ ನಿಶುಂಭರ ಸೇನಾಧಿಪತಿಗಳಾದ ಚಂಡ ಮತ್ತು ಮುಂಡರನ್ನು ಸಂಹರಿಸಿದ ನಂತರ ದೇವಿಯು ರಕ್ತಬೀಜಾಸುರ ಎಂಬ ಶಕ್ತಿಶಾಲಿ ರಾಕ್ಷಸನನ್ನು ಎದುರಿಸಬೇಕಾಗುತ್ತದೆ. ರಕ್ತಬೀಜಾಸುರನಿಗೆ ಒಂದು ವಿಚಿತ್ರ ವರವಿತ್ತು. ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೂ ಆ ಹನಿಯಿಂದ ಅವನಷ್ಟೇ ಬಲಶಾಲಿಯಾದ ಮತ್ತೊಬ್ಬ ರಕ್ತಬೀಜಾಸುರ ಹುಟ್ಟಿಕೊಳ್ಳುತ್ತಿದ್ದನು. ಯುದ್ಧದ ತೀವ್ರತೆ ಹೆಚ್ಚಾದಂತೆ ದೇವಿಯು ಅವನನ್ನು ಪ್ರಹರಿಸಿದಾಗ ಸಾವಿರಾರು ರಾಕ್ಷಸರು ಹುಟ್ಟಿಕೊಳ್ಳತೊಡಗಿದರು. ಈ ಸಂದರ್ಭದಲ್ಲಿ ಮಹಾದೇವಿಗೆ ಸಹಾಯ ಮಾಡಲು ಪ್ರಮುಖ ದೇವತೆಗಳ ಶಕ್ತಿಗಳು ಅವರವರ ರೂಪ, ಆಭರಣ ಮತ್ತು ವಾಹನಗಳೊಂದಿಗೆ ರಣರಂಗಕ್ಕೆ ಬಂದವು. ಬ್ರಹ್ಮನ ಶಕ್ತಿಯಾಗಿ ಬ್ರಾಹ್ಮಿ ಹಂಸದ ಮೇಲೆ ಬಂದಳು. ಶಿವನ ಶಕ್ತಿಯಾಗಿ ಮಹೇಶ್ವರಿ ವೃಷಭಾರೂಢಳಾಗಿ ಬಂದಳು. ಕಾರ್ತಿಕೇಯನ ಶಕ್ತಿಯಾಗಿ ಕೌಮಾರಿ ಮಯೂರ ವಾಹನದ ಮೇಲೆ ಬಂದಳು. ವಿಷ್ಣುವಿನ ಶಕ್ತಿಯಾಗಿ ವೈಷ್ಣವಿ ಗರುಡನ ಮೇಲೆ ಶಂಖ ಚಕ್ರದೊಂದಿಗೆ ಬಂದಳು. ಯಜ್ಞ ವರಾಹನ ಶಕ್ತಿಯಾಗಿ ವಾರಾಹಿ ಹಂದಿಯ ಮುಖದೊಂದಿಗೆ ಬಂದಳು. ಇಂದ್ರನ ಶಕ್ತಿಯಾಗಿ ಇಂದ್ರಾಣಿ ಐರಾವತವನ್ನೇರಿ ಬಂದಳು. ದೇವಿಯ ಹಣೆಯಿಂದ ಉಗ್ರರೂಪದ ಚಾಮುಂಡಿ ಕಾಳಿ ಪ್ರಕಟವಾದಳು. ಈ ಸಪ್ತ ಮಾತೃಕೆಯರು ರಕ್ತಬೀಜಾಸುರನ ರಕ್ತವು ನೆಲಕ್ಕೆ ಬೀಳದಂತೆ ತಮ್ಮ ಬಾಯಿಗಳಿಂದ ಅದನ್ನು ಪಾನ ಮಾಡಿ ರಾಕ್ಷಸರ ಸೈನ್ಯವನ್ನು ನಾಶ ಮಾಡಿದರು. 2. ಅಂಧಕಾಸುರನ ಸಂಹಾರ. ವರಾಹ ಪುರಾಣದ ಕಥೆ. ವರಾಹ ಪುರಾಣದ ಪ್ರಕಾರ ಅಂಧಕಾಸುರನೆಂಬ ರಾಕ್ಷಸನು ಶಿವನಿಂದಲೇ ವರವನ್ನು ಪಡೆದು ಮದೋನ್ಮತ್ತನಾಗಿರುತ್ತಾನೆ. ಅವನೂ ಕೂಡ ರಕ್ತಬೀಜಾಸುರನಂತೆಯೇ ಪ್ರತಿ ಹನಿ ರಕ್ತದಿಂದ ಪುನರ್ಜನ್ಮ ಪಡೆಯುವ ಶಕ್ತಿ ಹೊಂದಿರುತ್ತಾನೆ. ಶಿವನು ಅವನನ್ನು ಸಂಹರಿಸಲು ತನ್ನ ತ್ರಿಶೂಲದಿಂದ ಚುಚ್ಚಿದಾಗ ರಕ್ತವು ಹರಿಯತೊಡಗುತ್ತದೆ. ಆಗ ಶಿವನು ತನ್ನ ಶಕ್ತಿಯಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿಸುತ್ತಾನೆ. ಈ ಮಾತೃಕೆಯರು ಅಂಧಕಾಸುರನ ರಕ್ತವು ಭೂಮಿಗೆ ಬೀಳದಂತೆ ತಡೆದು ಅವನ ಅಂತ್ಯಕ್ಕೆ ಕಾರಣರಾಗುತ್ತಾರೆ. ಇಲ್ಲಿ ಮಾತೃಕೆಯರು ಕೇವಲ ದೇವತೆಗಳ ಶಕ್ತಿಗಳಲ್ಲದೆ ಮಾನವನೊಳಗಿನ ಅರಿಷಡ್ವರ್ಗಗಳನ್ನು ಕಾಮ, ಕ್ರೋಧ ಇತ್ಯಾದಿ ನಿಯಂತ್ರಿಸುವ ಸಂಕೇತಗಳಾಗಿಯೂ ಕಾಣಿಸಿಕೊಳ್ಳುತ್ತಾರೆ. 3. ಅಂಧಕಾಸುರನ ಸಂಹಾರದ ನಂತರದ ಘಟನೆ. ಕೆಲವು ಪುರಾಣಗಳ ಪ್ರಕಾರ ರಾಕ್ಷಸರ ಸಂಹಾರವಾದ ನಂತರ ಈ ಮಾತೃಕೆಯರು ಅತ್ಯಂತ ಕ್ರೋಧೋದ್ರಿಕ್ತರಾಗಿದ್ದರು. ಅವರ ಕ್ರೋಧವು ಜಗತ್ತನ್ನೇ ಸುಟ್ಟುಹಾಕುವಂತಿತ್ತು. ಆಗ ಶಿವನು ಅವರ ಶಾಂತಿಗಾಗಿ ಪ್ರಾರ್ಥಿಸುತ್ತಾನೆ ಅಥವಾ ಅವರ ಕ್ರೋಧವನ್ನು ತಣಿಸಲು ಶಕ್ತಿ ಸ್ವರೂಪದ ಇನ್ನೊಂದು ಆಯಾಮವನ್ನು ತೋರಿಸುತ್ತಾನೆ ಎನ್ನಲಾಗುತ್ತದೆ. ಇದರಿಂದಾಗಿಯೇ ದೇವಾಲಯಗಳಲ್ಲಿ ಸಪ್ತಮಾತೃಕೆಯರ ವಿಗ್ರಹಗಳನ್ನು ಶಾಂತ ರೂಪದಲ್ಲಿ ಮಕ್ಕಳನ್ನು ಮಡಿಲಲ್ಲಿಟ್ಟುಕೊಂಡಿರುವ ಭಂಗಿಯಲ್ಲಿ ಕೆತ್ತಲಾಗುತ್ತದೆ. ಮನುಷ್ಯನ ಮನಸ್ಸಿನಲ್ಲಿರುವ ಅಂತ್ಯವಿಲ್ಲದ ಆಸೆಗಳ ಸಂಕೇತ. ಒಂದು ಆಸೆ ಈಡೇರಿದರೆ ಮತ್ತೊಂದು ಹುಟ್ಟಿಕೊಳ್ಳುವುದೇ ರಕ್ತಬೀಜಾಸುರನ ಗುಣ. ಮಾತೃಕೆಯರು ಈ ಅಶಾಂತ ಆಸೆಗಳನ್ನು ಹತ್ತಿಕ್ಕಲು ಬೇಕಾದ ದೈವೀ ಶಕ್ತಿಗಳು. ಬ್ರಹ್ಮಜ್ಞಾನ ಬ್ರಾಹ್ಮಿ, ಸಂಯಮ ಮಹೇಶ್ವರಿ, ಶಿಸ್ತು ಕೌಮಾರಿ, ಧರ್ಮ ವೈಷ್ಣವಿ, ಧೈರ್ಯ ವಾರಾಹಿ, ಐಶ್ವರ್ಯದ ಸದ್ಬಳಕೆ ಇಂದ್ರಾಣಿ ಮತ್ತು ಅಧರ್ಮದ ನಾಶ ಚಾಮುಂಡಿ. ಇವುಗಳ ಮೂಲಕ ಮಾತ್ರ ಮನುಷ್ಯನು ತನ್ನೊಳಗಿನ ರಾಕ್ಷಸ ಪ್ರವೃತ್ತಿಯನ್ನು ಗೆಲ್ಲಬಲ್ಲ ಎಂಬುದನ್ನು ಈ ಕಥೆ ಸಾರುತ್ತದೆ. ಈ 7 ದೇವತೆಗಳು ಪ್ರಕೃತಿಯ ವಿವಿಧ ಮುಖಗಳಾಗಿದ್ದು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಮತೋಲನವನ್ನು ಕಾಪಾಡುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ,
ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.